ಶೋಭಾ ಶೋಭಾ ನಿನ್ ಮಗಳು ಫೋನ್ ಮಾಡಿದ್ದಾರೆ ಬಾ. ಯಾರೋ ಆಡ್ತಿದ್ದೀನೋ ಕೊಡು. ಅವರೇ, ಆದ್ರೆ ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ ಆರ್ತಿ, ಚೆನ್ನಾಗಿದ್ಯಾ ಪುಟ್ಟ? ನನ್ನ ಚಂದ ಏನು ಕೇಳ್ತೀರಮ್ಮ? ನನ್ನ ಮಗ ನನ್ನಿಂದ ದೂರ ಹೋದ್ಮೇಲೆ ನನಗೆ ಈ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ. ಯಾಕೆ ಆರ್ತಿ ಹಾಗೆಲ್ಲ ಮಾತಾಡ್ತೀಯ? ಅವ್ನು ನಿನ್ಬಿಟ್ಟು ಎಲ್ಲೇ ಹೋಗ್ತಾನೆ? ಇವತ್ತಲ್ಲ ನಾಳೆ ಅವನು ಬಂದೇ ಬರ್ತಾನೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯಲೇಬೇಕು ಮಗಳೇ. ಈಗ ಇರೋದು ಅದೊಂದೇ ದಾರಿ ಅಲ್ವಮ್ಮ? ಆದಿತ್ಯ ಏನಾದರೂ ನಿಮಗೆ ಮತ್ತೆ ಫೋನ್ ಮಾಡಿದ್ನಾ? ಇಲ್ಲ ಕಡೆ, ಅವನು ಮತ್ತೆ ನನಗೆ ಫೋನ್ ಮಾಡಲೇ ಇಲ್ಲ. ಅವನು ಫೋನ್ ಮಾಡ್ತಾನೇನೋ ಅಂತ ನಾನು ಕಾಯ್ತಾನೆ ಇದ್ದೀನಿ. ಅಮ್ಮ, ನನಗೆ ಆದಿತ್ಯನ ತುಂಬ ನೆನಪಾಗ್ತಾ ಇದೆ. ಅವನನ್ನು ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗ್ತಾ ಇಲ್ಲಮ್ಮ. ಅಟ್ಲೀಸ್ಟ್ 2 ದಿನಕ್ಕೊಂದ್ಸಲ ಆದರೂ ನನಗೊಂದು ಕಾಲ್ ಮಾಡಲಿ, ಮಾತಾಡಲಿ. ನನ್ನ ಮನಸ್ಸಿಗೇನೋ ಒಂಥರ ನೆಮ್ಮದಿ ಇರುತ್ತೆ. ಅವನಿಗೆ ನನ್ನ ನೆನಪೇ ಆಗ್ತಿರ್ಲೇನು. ಅವನಿಗೋಸ್ಕರ ಪ್ರತಿ ಕ್ಷಣ ನಾನು ಹಂಬಲಿಸ್ತಾ ಇದ್ದೀನಿಮ್ಮ. ಅವನಿಗೆ ನನ್ನ ಸಂಕಟ ಅರ್ಥನೇ ಆಗ್ತಿಲ್ವೇನು? ಅಮ್ಮ, ಇಲ್ಲ ಅಂತ ಹೇಳ್ದೆ, ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀರಾ? ಅದೇನು ಅಂತ ಹೇಳೆ. ಅಮ್ಮ ಪ್ಲೀಸ್, ಆದಿತ್ಯ ನಂಬರ್ನ ನನಗೆ ಕೊಟ್ಬಿಡಿ. ನಾನೇ ಅವನ ಹತ್ರ ಮಾತಾಡ್ತೀನಿ. ನಂಬರ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳು. ಹಲೋ ಅಮ್ಮ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಕಡೆ. ಅದು ಅವನ ಫೋನ್ ನಂಬರು ನನ್ನ ಹತ್ರ ಇಲ್ಲ. ಅವನು ಅವಾಗವಾಗ ಫೋನ್ ನಂಬರ್ ಚೇಂಜ್ ಮಾಡ್ತಾ ಇರ್ತಾನೆ. ನೀನೇನು ಯೋಚನೆ ಮಾಡಬೇಡ್ವೆ. ಅವ್ನು ನೆಕ್ಸ್ಟ್ ಟೈಮ್ ಫೋನ್ ಮಾಡ್ತಾನಲ್ವಾ, ಆಗ ನಿನಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಹಾಂ? ಯಾಕಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದ? ನಾನು ಒಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾನೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇರ್ಲಿಲ್ಲಮ್ಮ. ನಾನಂಥದ್ದೇನು ತಪ್ಪು ಮಾಡಿದ್ದೀನಿ? ನನ್ನ ಮೇಲೆ ಸುಮ್ಮನೆ ಮುನ್ಸ್ಕೊಂಡಿದ್ದಾನೆಮ್ಮ. ಸರಿನಾ? ಅಮ್ಮ, ಅವನಿಗೆ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಅವನು ಬಿಟ್ಟಿರೋದಕ್ಕೆ ನನಗೆ ಆಗ್ತಾ ಇಲ್ಲಮ್ಮ. ನೋಡಿ, ಅಕಸ್ಮಾತ್ ನಿಮಗೆ ಅವ್ನು ಕಾಲ್ ಮಾಡಿದ್ರೆ ನನಗೆ ಕಾಲ್ ಮಾಡಕ್ಕೆ ಹೇಳ್ತೀರಾ ಪ್ಲೀಸ್? ಯೋಚನೆ ಮಾಡಬೇಡ್ವೆ. ಅವನು ಖಂಡಿತ ನಿನಗೆ ಫೋನ್ ಮಾಡೇ ಮಾಡ್ತಾನೆ. ನೀನು ಆರಾಮಾಗಿರು. ಸರಿಮ್ಮ. ನೋಡಿದ್ಯಾ ನೀನು ಅವಳ ಜೊತೆಲಿ ಇಲ್ಲ ಅಂತ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ? ಯಾಕೋ ಆ ತಾಯಿ ಮನಸ್ಸನ್ನ ಇಷ್ಟೊಂದು ನೋಯಿಸ್ತೀಯ ನೀನು? ಅವಳು ಮಾಡಿರೋ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಕಣ ಅವಳಿಗೆ ನೀನು. ಹೆತ್ತು ತಾಯಿ ಮನಸ್ಸನ್ನ ನೋಯಿಸಿದ್ರೆ ನಿನಗೆ ಖಂಡಿತ ಒಳ್ಳೇದಾಗಲ್ಲ.